ಶ್ರೀ ಗುರುಭ್ಯೋ ನಮಃ. ನ್ಯೂಸ್ 18 ಕನ್ನಡದ ಸಮಸ್ತ ವೀಕ್ಷಕ ಆತ್ಮೀಯರಿಗೆ ಗುರೂಜಿ ಉಮೇಶ್ ಆಚಾರ್ಯರು ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ದಿನ ಭವಿಷ್ಯವನ್ನು ನಿಮ್ಮೆಲ್ಲರ ಬದುಕಿನಲ್ಲಿ ಋಷಿ ಹೇಳಿದ ತತ್ವದ ಅನುಸಾರವಾಗಿ ಗೋಚಾರ ಸ್ಥಿತಿಯಲ್ಲಿ ಗ್ರಹಗಳು ಸಂಚರಿಸುವ ಸಮಯದ ಆಧಾರದಲ್ಲಿ ಮೇಷಾದಿ 12 ರಾಶಿಗಳಲ್ಲಿ ಚಂದ್ರನು ಸಂಚರಿಸುವ ಸಂದರ್ಭದಲ್ಲಿ 12 ರಾಶಿಯವರಿಗೆ ಯಾವ ಫಲಗಳು ನೈಮಿತ್ತಿಕವಾಗಿ ನಿತ್ಯದಲ್ಲಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳುವುದನ್ನು ನಾವು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದು ಬಹಳ ಸಲ ನಾವು ತಮಗೆ ಹೇಳಿದ್ದೇವೆ. ದಿನ ಭವಿಷ್ಯವೇ ನಮ್ಮ ಬದುಕಿನ ಪೂರ್ಣ ಸತ್ಯ ಅಂತ ತಿಳಿಕೊಳ್ಳದೆ ಅವರವರ ನಡೆಯುವ ದಶಾಕಾಲಗಳೂ ಅಷ್ಟೇ ಮಹತ್ವವಾಗಿರುತ್ತೆ. ಒಂದು ವ್ಯಕ್ತಿ ಜನ್ಮ ಆದ ಮೇಲೆ ಅವನಿಗೆ ದಶ ಪ್ರಾರಂಭ ಆಗುತ್ತೆ. ಆ ದಶಕ್ಕನುಗುಣವಾಗಿ ಅವನ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಉಂಟಾಗುತ್ತೆ. ಅವರು ಯಾವ ಭಾವದಲ್ಲಿ ಹೇಗಿರ್ತಾರೋ ಅದಕ್ಕನುಗುಣವಾದ ಅನುಭವ, ಸುಖ ದುಃಖಾದಿಗಳು ಆ ವ್ಯಕ್ತಿಗೆ ಸಂಭವಿಸುತ್ತೆ. ಇದು ಮಹತ್ವವಾದಂತಹ ಫಲ ಶಾಸ್ತ್ರದಲ್ಲಿ ಸಿಗುವಂಥ ಸಾಧ್ಯತೆ ಇದ್ದರೆ, ಗೋಚಾರದಲ್ಲಿ ಯಾವ ಗ್ರಹಗಳು ಎಲ್ಲಿದ್ದರೆ, ಚಂದ್ರನ ಸಂಚಾರ ಸ್ಥಿತಿ ಯಾವ ರಾಶಿಯವರಿಗೆ ಯಾವ ಭಾವದಲ್ಲಿದ್ದರೆ ಅವರಿಗೆ ಪ್ರಾಪ್ತವಾಗುವಂತಹ ಶುಭ ಅಶುಭಗಳ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನವನ್ನು ನಮ್ಮ ನ್ಯೂಸ್ 18 ಕನ್ನಡದವರು ವೀಕ್ಷಕರಿಗೆ ಅರ್ಪಣೆ ಮಾಡುವ ಸಾಧನೆಯನ್ನು ಮಾಡಿದ್ದಾರೆ. ಅದರಿಂದ ಇವತ್ತಿನ ದಿನ ಭವಿಷ್ಯ 12 ರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಳ್ಳುವ ಇವತ್ತಿನ ಪಂಚಾಂಗ ಶಾಲಿವಾಹನ ಶಕವರ್ಷದ 1945ನೇ ಶ್ರೀ ಶೋಭಕೃತನಾಮ ಸಂವತ್ಸರದ ಪುಷ್ಯಮಾಸ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ. ಇವತ್ತು ನಿತ್ಯ ನಕ್ಷತ್ರ ಅಶ್ವಿನಿ ನಕ್ಷತ್ರ, ಮೇಷರಾಶಿಯಲ್ಲಿ ಚಂದ್ರನು ಸಂಚರಿಸುತ್ತಾ ಇರುವ ಕಾಲ. ಹಾಗೆ ಸೂರ್ಯನ ಇವತ್ತಿನ ಸಂಚಾರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸೂರ್ಯನ ಸಂಚಾರ ಇದೆ. ಸೂರ್ಯನು ಮಕರ ರಾಶಿಯಲ್ಲಿದ್ದಾನೆ. ಹಾಗಾಗಿ ಇವತ್ತಿನ 12 ಭಾವಗಳ ಫಲದ ಬಗ್ಗೆ ಗಮನ ಹರಿಸೋಣ. ಮೇಷರಾಶಿಯಲ್ಲಿಯೇ ಇವತ್ತು ಚಂದ್ರನಿರುವುದರಿಂದ, ಅದೇ ರಾಶಿಯಲ್ಲಿಯೇ ಗುರು ಇರುವುದರಿಂದ ಮೇಷರಾಶಿಯವರಿಗೆ ಗಜಕೇಸರಿ ಯೋಗದ ಅನುಭವಗಳು ಈ ದಿನ ಪ್ರಾಪ್ತವಾಗುವ ಲಕ್ಷಣ ಚೆನ್ನಾಗಿದೆ. ಒಳ್ಳೆಯ ಹೊಸ ವ್ಯಕ್ತಿಗಳ ಪರಿಚಯಗಳನ್ನು, ಸಂಭ್ರಮಾಚರಣೆಗಳನ್ನು ಮತ್ತು ಉದ್ಯೋಗ, ವಾಸಾಲಯ, ವಾಹನ ಈ ಬಗ್ಗೆ ತಾವು ಪಡೆದುಕೊಳ್ಳುವ ಪ್ರಯತ್ನಕ್ಕೆ ಮುಂದಾದರೆ ನಿಮ್ಮ ಪಾಲಿಗೆ ಈ ದಿನ ಒಳ್ಳೆಯದಿದೆ. ವಿದ್ಯಾರ್ಥಿಗಳಿಗೆ ಈ ದಿನ ಒಳ್ಳೆಯ ಪ್ರಶಂಸೆಗಳು ಬರುವಂತಹ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವ ಸಾಧ್ಯತೆ ಇದೆ. ಮಾತೆಗೆ ಮಾಡಿದ ಸಹಾಯವು, ಮಾತೆಯ ಆಶೀರ್ವಾದವನ್ನು, ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವ ಒಳ್ಳೆಯ ಅವಕಾಶ ಈ ದಿನ ನಿಮ್ಮ ಪಾಲಿಗಿದೆ. ಬಹುತೇಕವಾಗಿ ನಿಮ್ಮ ರಾಶಿಗೆ ಈ ದಿನ ಶುಭ ಫಲವಿದೆ. ಮೇಷರಾಶಿಯವರು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ದುರ್ಗಾ ಪಾರಾಯಣದೊಂದಿಗೆ ನಿಮ್ಮ ಪರಿಸರದಲ್ಲಿರುವಂತಹ ನಾಗದೇವರ ಆರಾಧನೆ ಮಾಡುವುದು ಒಳ್ಳೆಯದು. ವೃಷಭ ರಾಶಿ, ನಿಮಗೆ ಈ ದಿನ ಸ್ವಲ್ಪ ಧನ ನಷ್ಟ ಯೋಗ. ಯಾವುದೋ ವಿಶಿಷ್ಟವಾದ ದಾನ ಧರ್ಮಾದಿಗಳನ್ನು ಮಾಡಲೇಬೇಕಾದ ಅನಿವಾರ್ಯಗಳು ಉಂಟಾಗುತ್ತೆ. ಇದು ನಿಮ್ಮ ಪಾಲಿಗೆ ಶುಭ. ಸದ್ವಿನಿಯೋಗ ಮಾಡುವಂತಹ ಸಾಧ್ಯತೆ, ಮಕ್ಕಳ ಮಂಗಳ ಕೆಲಸವನ್ನು ಮಾಡುವಂತಹ ಸಾಧ್ಯತೆಗಳುಂಟಾಗುತ್ತೆ. ಅಣ್ಣ ತಮ್ಮ ಸಹೋದರರ ಮಂಗಳ ಕೆಲಸಕ್ಕೆ ನೀವು ಧನವ್ಯಯ ಮಾಡುವಂತಹ ಅವಕಾಶಗಳು ಉಂಟಾಗುತ್ತೆ. ವ್ಯವಹಾರದಲ್ಲಿ ಹೊಸ ರೀತಿಯ ಬದಲಾವಣೆಗಾಗಿ ಸ್ವಲ್ಪ ಬೇರೆಯವರಿಗೆ ಸಂಪತ್ತನ್ನು ಕೊಟ್ಟು ನಿಮ್ಮ ಇಷ್ಟಾರ್ಥವನ್ನು ಪಡೆದುಕೊಳ್ಳುವ ಅವಕಾಶಗಳೂ ಉಂಟಾಗುತ್ತೆ.
ತಮಗೆ ಈ ದಿನ ಮಿಶ್ರ ಫಲದಾಯಕ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ದತ್ತಾತ್ರೇಯ ದೇವರ ಪ್ರಾರ್ಥನೆ. ಮನೆಯಲ್ಲಿ ಗುರುಚರಿತ್ರ ಪುಸ್ತಕವನ್ನು ಪಾರಾಯಣ ಮಾಡುವುದರಿಂದ ನಿಮ್ಮ ಈ ದಿನದ ಎಲ್ಲ ಶುಭ ಫಲಗಳು ಉತ್ತಮವಾಗುತ್ತೆ. ಮಿಥುನ, ಲಾಭದಾಯಕವಾದ ದಿನ. ಬಹಳ ದಿನದಿಂದ ಮಾನಸಿಕವಾದ ಗೊಂದಲಗಳು ನಿವಾರಣೆಗೊಳ್ಳುವಂತಹ ಒಳ್ಳೆಯ ಸಮಯ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಇದೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳಿದೆ. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಪ್ರಮೋಷನ್ಗಳಾಗುವಂಥ ಸಾಧ್ಯತೆ ಇದೆ. ಈ ದಿನ ತಾವು ಮಾಡಿದ ಕೆಲಸದಲ್ಲಿ ತಮಗೇ ಅದ್ಭುತವಾದ ಸಂತೋಷ ಉಂಟಾಗುವ ಒಳ್ಳೆಯ ಲಕ್ಷಣ ಇರುವ ರಾಶಿ. ಈ ದಿನ ಸಮಯಕ್ಕೆ ಮಹತ್ವ ಕೊಟ್ಟರೆ, ಮಾಡಬೇಕಾದ ಕೆಲಸಕ್ಕೆ ಮಹತ್ವ ಕೊಟ್ಟರೆ ಎಲ್ಲ ಇಷ್ಟಾರ್ಥಗಳು ಶುಭವಾಗಿ ನೆರವೇರುತ್ತೆ. ತಾವು ಈ ದಿನ ಮಾಡಬೇಕಾದ ಆರಾಧನೆ ಆದಿತ್ಯ ಹೃದಯ ಪಾರಾಯಣ. ಮನೆಯಲ್ಲಿ ಶಿವದೇವರಿಗೆ ಬಿಲ್ವಪತ್ರೆ ಅರ್ಚನೆಯನ್ನು, ಶಿವ ಅಷ್ಟೋತ್ತರವನ್ನು ಪಾರಾಯಣ ಮಾಡುವುದರಿಂದ ಸಕಲ ಇಷ್ಟಾರ್ಥ ಸಿದ್ಧಿ. ಕರ್ಕಾಟಕ ರಾಶಿ, ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತುಗಳನ್ನು ಪಡೆದುಕೊಳ್ಳುವ ಅವಕಾಶ ನಿಮಗಿದೆ. ಕೋರ್ಟು ಕಚೇರಿ ವ್ಯಾಜ್ಯಗಳಿಂದ ಮುಕ್ತವಾಗುವ ಸಮಯವೂ ನಿಮ್ಮ ಪಾಲಿಗೆ ಚೆನ್ನಾಗಿದೆ. ನಿಮ್ಮ ದುಡುಕು ಸ್ವಭಾವಗಳು ಕೆಲವೊಂದು ಸಲ ಸಂತೋಷದ ಕ್ಷಣವನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆಗಳು ನಿಮ್ಮ ಪಾಲಿಗಿದೆ. ಸಮಾಧಾನವೇ ಪ್ರಧಾನ. ಈ ದಿನ ಸಮಾಧಾನವಿದ್ದರೆ ಸಕಲ ಇಷ್ಟಾರ್ಥ ಪ್ರಾಪ್ತಿ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ. ಆದಿತ್ಯ ಹೃದಯ ಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯದು. ಮನೆಯಲ್ಲಿ ತಾವು ಮನೆಯ ದೇವರ ಆರಾಧನೆಗೆ ಮಹತ್ವ ಕೊಟ್ಟಾಗ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಶುಭ ಫಲವನ್ನು ಕಾಣುತ್ತೆ. ಸಿಂಹರಾಶಿ, ಈ ದಿನ ತಮಗೆ ಮಾತಾಪಿತೃಗಳ ಆರೋಗ್ಯದ ವಿಷಯದಲ್ಲಿ, ನಿಮ್ಮ ವೈಯಕ್ತಿಕವಾದ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು. ವೃದ್ಧಾಪ್ಯದವರು ನಿಮ್ಮ ವೈದ್ಯರ ಸಲಹೆ, ಭೇಟಿ ಮತ್ತು ಅದಕ್ಕೆ ಅನುಗುಣವಾದ ನಿಯಮವನ್ನು ಅಳವಡಿಸಿಕೊಳ್ಳುವುದು ಒಳ್ಳೆಯದು. ಬಾಲ್ಯಾವಸ್ಥೆ ಯೌವನಾವಸ್ಥೆಯವರೆಗೆ ವಿವಾಹದ ಬಗ್ಗೆ ಚಿಂತನೆ ಮಾಡುವ ಅವಕಾಶಗಳುಂಟಾಗುತ್ತೆ. ನೀವು ಮಾಡುವ ವ್ಯವಹಾರ ಸಂಸ್ಥೆಯನ್ನು ಅಭಿವೃದ್ಧಿಗೊಳಿಸುವಂತಹ ಮತ್ತು ಅದನ್ನು ಶುಭ ಮತ್ತು ಸಂತೃಪ್ತಿಗೊಳಿಸುವ ವ್ಯವಹಾರದ ಸ್ಥಳಗಳು ನಿಮ್ಮ ಪಾಲಿಗೆ ಈ ದಿನ ಒಳ್ಳೆಯ ಅನುಕೂಲ ಕೊಡುವ ಸಾಧ್ಯತೆ ಇದೆ. ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ನಾಗದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ದೇವರ ಆರಾಧನೆ. ಕನ್ಯಾ ರಾಶಿ, ಸ್ವಲ್ಪ ಈ ದಿನ ಆಸಕ್ತಿಹೀನತೆಗಳು ಜಾಸ್ತಿಯಾಗಿ ಕಾಣಬಹುದು. ಬರುವಂತಹ ಸಂಪತ್ತು ಅನಿರೀಕ್ಷಿತವಾಗಿ ಬಾರದೆ ಮಾನಸಿಕ ಖಿನ್ನತೆಗಳು ಉಂಟಾಗಬಹುದು. ಸಮಾಧಾನವೇ ಪ್ರಧಾನ. ಕೆಲವು ದೈಹಿಕ ಆರೋಗ್ಯದ ವಿಷಯದಲ್ಲಿ ವ್ಯತ್ಯಾಸಗಳು, ದೂರ ಪ್ರಯಾಣ ಮಾಡುವ ವಿಷಯದಲ್ಲಿ ಧನನಷ್ಟವಾಗುವಂಥದ್ದು ಸಾಧ್ಯತೆಗಳಿದೆ. ಮೋಸ ಹೋಗುವ ಯೋಗವೂ ಸ್ವಲ್ಪ ಕಾಣಿಸುತ್ತೆ. ತಿಳಿದು ವ್ಯವಹರಿಸುವುದು ನಿಮ್ಮ ಪಾಲಿಗೆ ಈ ದಿನ ಶುಭ ಫಲವನ್ನು ಕೊಡುವ ಸಾಧ್ಯತೆ ಇದೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಬಹಳ ಸಂತೋಷವಾದಂತಹ ದಿನ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವಂತಹ ಒಳ್ಳೆಯ ಅವಕಾಶ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಮಾತುಕತೆ ನಡೆಯುವ ಯೋಗ. ಮಕ್ಕಳ ವಿಷಯದಲ್ಲಿ ಸಂತೋಷಭರಿತವಾದ ಅಭಿವೃದ್ಧಿ ಕಂಡ ಮಕ್ಕಳ ವಿಷಯದಲ್ಲಿ ಹೆಮ್ಮೆ ಪಡೆದುಕೊಳ್ಳುವ ಯೋಗ. ಭೂಮಿ, ಮನೆ, ವಾಹನ ಇತ್ಯಾದಿಗಳನ್ನು ಪಡೆದುಕೊಳ್ಳುವ ಅಥವಾ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವ ಅವಕಾಶ ನಿಮ್ಮ ಪಾಲಿಗೆ ಚೆನ್ನಾಗಿದೆ. ಈ ದಿನಕ್ಕೆ ಮಹತ್ವ ಕೊಡುವಂತಹ ಪ್ರಯತ್ನ ತಾವು ಮಾಡಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವ ಲಕ್ಷಣವಿದೆ. ತುಲಾರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭವಿದೆ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ಮನೆಯಲ್ಲಿ ಭಗವದ್ಗೀತಾ ಪಾರಾಯಣ. ಮನೆಯಲ್ಲಿ ಭಗವದ್ಗೀತಾ ಅಂತ ಹೇಳುವ ನಮಗೆಲ್ಲ ಸನಾತನ ಧರ್ಮದ ಮಹತ್ವವಾದಂತಹ ಗ್ರಂಥ ಅದು.
ಅಂತಹ ಗ್ರಂಥವನ್ನು ಸ್ವಲ್ಪ ಒಂದೊಂದು ದಿನಕ್ಕೆ 4 ಪುಟ ಅಥವಾ 2 ಪುಟ ಭಾವಾರ್ಥವನ್ನಾದರೂ ಓದುವಂತಹ ಪ್ರಯತ್ನ ತಾವು ಮಾಡಿದ್ದೇ ಆದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ವೃಶ್ಚಿಕ ರಾಶಿ, ಸ್ವಲ್ಪ ನಿಮ್ಮ ಜಿದ್ದಿ ಸ್ವಭಾವವು ಕೆಲವು ನಷ್ಟವನ್ನು, ಸ್ವಜನ ವಿರೋಧವನ್ನು ಮಾಡಿಕೊಳ್ಳುವ ಅವಕಾಶಗಳು ಈ ದಿನ ಇದೆ. ಸ್ತ್ರೀ ವಿಚಾರದಲ್ಲಿ ವಾದ ವಿವಾದಗಳು ನಡೆಯುವ ಯೋಗಗಳು ಉಂಟಾಗುತ್ತೆ. ಬೇಗ ಸಂಪತ್ತನ್ನು ವೃದ್ಧಿಗೊಳಿಸಬೇಕು ಅಂತ ಹೇಳುವ ಪ್ರಯತ್ನ, ಬೇರೆ ಬೇರೆ ರೀತಿಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಿ ಸಮಾಧಾನವಾಗಿ ಬದುಕಿನ ಭವಿಷ್ಯತ್ತಿನಲ್ಲಿ ಉತ್ತಮ ಹೆಸರಿಗಾಗಿ ನಿಷ್ಠಾವಂತಿಕೆಯ ಕ್ರಮವನ್ನು ಆಚರಣೆ ಮಾಡುವುದರಿಂದ ಇಷ್ಟಾರ್ಥಗಳು ನಿಮ್ಮದಾಗುತ್ತೆ. ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಪ್ರಾರ್ಥನೆ, ಗುರುವಿನ ಆರಾಧನೆ, ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು, ದಕ್ಷಿಣಾಮೂರ್ತಿ ಆರಾಧನೆಯನ್ನು, ಇದೆರಡೂ ಅಲ್ಲ ಅಂಥೇಳಿದರೆ ವಿಷ್ಣು ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಈ ಪಾರಾಯಣವನ್ನು ಮಾಡುವುದರಿಂದಲೂ ಒಳ್ಳೆಯ ಫಲ ಉಂಟಾಗುತ್ತೆ. ಧನುರಾಶಿ, ಮಕ್ಕಳ ವಿಷಯದಲ್ಲಿ ಕೆಲವು ಪ್ರಶಂಸೆಗಳು ತಮ್ಮ ಪಾಲಿಗೆ ಮುದ ಕೊಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಪ್ರಯಾಣ ಮಾಡುವ ಅವಕಾಶಗಳುಂಟಾಗುತ್ತೆ. ವಿದೇಶ ದೂರ ಪ್ರಯಾಣಗಳು ಮಾಡುವ ಅವಕಾಶಗಳುಂಟಾಗುತ್ತೆ. ಉದ್ಯೋಗಕ್ಕಾಗಿ ಪರಸ್ಥಳ ವಿದೇಶಕ್ಕೆ ಪ್ರಯತ್ನ ಮಾಡುವವರಿಗೆ ಈ ದಿನ ಒಳ್ಳೆಯ ಶುಭ ಅವಕಾಶಗಳು ಎದುರಾಗುವ ಲಕ್ಷಣವಿದೆ. ಅಣ್ಣ ತಮ್ಮಂದಿರ ವಿಷಯದಲ್ಲಿ ಸಂಪತ್ತಿನ ಸ್ವಲ್ಪ ವ್ಯತ್ಯಾಸಗಳು, ನಷ್ಟಗಳು ನಡೆಯುವ ಯೋಗವೂ ನಿಮ್ಮ ಪಾಲಿಗೆ ಈ ದಿನ ಇದೆ. ಅದರಿಂದ ತಿಳಿದು ವ್ಯವಹರಿಸಿದರೆ ಒಳ್ಳೆಯ ಫಲ ಈ ದಿನ ತಾವು ಅನುಭವಿಸುತ್ತೀರಾ ಅಂತ ಹೇಳ್ತೇನೆ. ತಾವು ಮಾಡಬೇಕಾದ ಈ ದಿನದ ದೇವತಾರಾಧನೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಇರಬಹುದು, ನಾರಸಿಂಹದೇವರಿಗೆ ಆರಾಧನೆ ಇರಬಹುದು. ಇದು ನಿಮ್ಮ ಪಾಲಿಗೆ ಶುಭವನ್ನು ಕೊಡುವ ಸಾಧ್ಯತೆ ಇದೆ. ಮಕರ ರಾಶಿ, ಬಹಳ ಒಳ್ಳೆಯ ದಿನ. ನಿಮ್ಮ ಸಾಧನೆಗೆ ನಿಮ್ಮ ತಾಯಿ ನಿಮ್ಮ ಕೌಟುಂಬಿಕ ನೆಲೆಯಲ್ಲಿ ಮೆಚ್ಚಿಕೊಳ್ಳುವಂತಹ ಸಾಧನೆಗಳನ್ನು ಮಾಡುವ ಯೋಗ ನಿಮ್ಮ ಪಾಲಿಗಿದೆ. ಆದರೆ ಆರೋಗ್ಯದ ವ್ಯತ್ಯಾಸಗಳು, ಉದರ ಸಂಬಂಧಪಟ್ಟ ಸಮಸ್ಯೆಗಳು, ಶಿರಸ್ಸಿಗೆ ಸಂಬಂಧಪಟ್ಟ ಚಿಕ್ಕ ಪುಟ್ಟ ಸಮಸ್ಯೆಗಳು, ಪಿತ್ತ ಸಂಬಂಧಪಟ್ಟ ಸಮಸ್ಯೆಗಳಿಂದಾಗಿ ಅವಕಾಶವನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಕಷ್ಟವಾಗುವ ದಿನವೂ ಆಗಬಹುದು. ವಾಹನ ಖರೀದಿ ಯೋಗ ಇದೆ. ಉದ್ಯೋಗದಲ್ಲಿ ಬಡ್ತಿ ಪ್ರಾಪ್ತಿಯಾಗುವಂಥ ಅವಕಾಶಗಳಿದೆ. ಈ ದಿನ ತಾವು ದೈಹಿಕ ಒಂದು ಬಿಟ್ಟರೆ ಬಾಕಿಯ ಎಲ್ಲ ವಿಷಯಗಳನ್ನು ಒಳ್ಳೆಯದಾಗಿ ಅನುಭವಿಸುವ ಯೋಗ ನಿಮ್ಮ ಪಾಲಿಗೆ ಚೆನ್ನಾಗಿದೆ. ತಾವು ಮಾಡಬೇಕಾದ ಈ ದಿನದ ದೇವತಾರಾಧನೆ ಆದಿತ್ಯ ಹೃದಯ ಪಾರಾಯಣ, ಸೂರ್ಯ ನಮಸ್ಕಾರವನ್ನು ಮಾಡುವುದು ಒಳ್ಳೆಯದು. ಮನೆಯಲ್ಲಿ ಮನೆಯ ದೇವರಿಗೆ ಕ್ಷೀರ ನೈವೇದ್ಯವನ್ನು ಮಾಡಿ ಅನುಗ್ರಹವನ್ನು ಪಡೆದುಕೊಳ್ಳುವುದು ಇನ್ನೂ ಒಳ್ಳೆಯ ಫಲ. ಕುಂಭರಾಶಿ, ಬಹಳ ಒಳ್ಳೆಯ ದಿನ. ಇವತ್ತು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಒಳ್ಳೆಯ ಹೊಸ ವ್ಯಕ್ತಿಗಳ ಪರಿಚಯದಿಂದ ಶುಭ ಫಲಗಳನ್ನು ಅನುಭವಿಸುವ ಯೋಗ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಈ ದಿನ ಎಲ್ಲ ವಿಷಯವನ್ನು ಆದಷ್ಟು ಪ್ರಯತ್ನ ಮಾಡಿ ನಿಮ್ಮ ಕಾರ್ಯಕ್ಷೇತ್ರದ ಅಭಿವೃದ್ಧಿಯನ್ನು ಪ್ರಯತ್ನಪಟ್ಟರೆ ಬಹಳ ಒಳ್ಳೆಯ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಸಹೋದರರಿಂದ ಬಂಧುಗಳಿಂದ ನೀವು ಸಹಕರಿಸಿ ಅವರಿಂದ ವಾತ್ಸಲ್ಯವನ್ನು ಪಡೆದುಕೊಳ್ಳುವ ಕೆಲವು ಸಂಭ್ರಮಾಚರಣೆಗಳು ಉಂಟಾಗುತ್ತೆ. ಬಹುತೇಕವಾಗಿ ಕುಂಭರಾಶಿಯವರಿಗೆ ಈ ದಿನ ಶುಭ ಫಲವು ಅಧಿಕ ಆಗಿದೆ. ತಾವು ಈ ದಿನ ಮಾಡಬೇಕಾದ ಆರಾಧನೆ ಶನಿದೇವರ ಪ್ರಾರ್ಥನೆ, ಮುಖ್ಯ ಪ್ರಾಣದೇವರ ಆರಾಧನೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಮೀನರಾಶಿ, ಇವತ್ತು ಧನ ನಷ್ಟ ಯೋಗ. ಮಾತಿನಲ್ಲಿ ಹಿಡಿತ ಇರಬೇಕು. ಮುಂಗೋಪದಿಂದ ಲಾಭಹಾನಿ, ದೂರ ಪ್ರಯಾಣ ಮಾಡುವ ಅವಕಾಶಗಳು ಜಾಸ್ತಿಯಾಗಿರಬಹುದು. ಕೆಲವು ಧನನಷ್ಟ ಯೋಗ, ಅಮೂಲ್ಯವಾದ ವಿಚಾರಗಳನ್ನು ಮರೆತು ಶುಭ ಫಲಗಳನ್ನು ನಷ್ಟ ಮಾಡಿಕೊಳ್ಳುವ ಯೋಗವೂ ನಿಮ್ಮ ಪಾಲಿಗಿದೆ. ಮನೆಯಲ್ಲಿ ಕಾರಣ ಇಲ್ಲದೆ ಕಿರಿಕಿರಿಗಳು ಸಂಭವಿಸುವ ಸಾಧ್ಯತೆ ಗೃಹಸ್ಥಾಶ್ರಮಿಗಳಿಗಿದೆ. ಅದರಿಂದ ಎಲ್ಲವನ್ನು ಸಾಂತ್ವನ ಮತ್ತು ಸಮಾಧಾನವೇ ಈ ದಿನಕ್ಕೆ ನಿಮ್ಮ ಪ್ರಥಮ ಪರಿಹಾರ ಅಂತ ಹೇಳ್ತೇನೆ. ತಾವು ಮಾಡಬೇಕಾದ ದೇವತಾ ಆರಾಧನೆಯಲ್ಲಿ ಮಹಾಗಣಪತಿಯ ಸೇವೆಯನ್ನು ಮಾಡುವುದರಿಂದ
ಇವತ್ತಿನ ಎಲ್ಲ ಇಷ್ಟಾರ್ಥಗಳು ಶುಭವಾಗಿ ಫಲವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇಲ್ಲಿಯವರೆಗೆ 12 ರಾಶಿಗಳ ಕೇಳಿದಿರಿ. ಜಾತಕಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ.